ನಮಸ್ಕಾರ ವೀಕ್ಷಕರಿಗೆ, ನಾನು ಲತಾ ಜಯರಾಮ್ ಮತ್ತು ಜಯರಾಮ್ ಅಯ್ಯಂಗಾರ್ ಫುಡ್ಸ್ ಕಡೆಯಿಂದ ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಹಬ್ಬದ ಸಂಭ್ರಮ ಎಲ್ಲ ಮುಗಿಸಿದ್ದೀವಿ. ಗೋಕುಲಾಷ್ಟಮಿ ಮುಗೀತು, ಗಣಪತಿ ಹಬ್ಬ ಮುಗೀತು. ಸೊ ಈಗ ನಾವು ರೆಗ್ಯುಲರ್ ಆಗಿ ಮನೇಲಿ ಮಾಡೋವಂಥ ಅಡುಗೆಗಳು ಸೇರಿ ಶುರು ಮಾಡೋಣ ಅಂತ. ಆನ್ ಡಿಮಾಂಡ್ ಭಾಳ ಜನ ನನಗೆ ನಳಗರಿ, ನಾವು ಅಯ್ಯಂಗಾರ್ಸಲ್ಲಿ ನಳಗರಿ ಅಂತ ಹೇಳ್ತೀವಿ, ಅದನ್ನು ಹೆಂಗೆ ಮಾಡೋದು ಅಂತ ಕೇಳಿದರು. ಅದಕ್ಕೆ ಇವತ್ತು ನಳಗರಿ ಮಾಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು ನಳಗರಿ ಅಂತೀವಿ, ಭಾಳ ಜನ ಅದನ್ನು ಹುಳಿ ಅಂತಾರೆ. ಇದು ಹುಳಿ ನಮ್ಮ ಅಯ್ಯಂಗಾರ್ ಭಾಷೆಯಲ್ಲಿ ನಳಗರಿ ಅಂತ ಹೇಳ್ತೀವಿ. ಇದು ನಾನು ಹೇಗೆ ಮನೇಲಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಮಾತು, ನನ್ನ ಮನದಾಳದ ಮಾತು, ನಿಮ್ಮೆಲ್ರಿಗೂ ಒಂದು ಗ್ರೇಟ್ ಥ್ಯಾಂಕ್ಸ್ ಹೇಳಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ ನಮ್ಮ ಚಾನಲ್ ಶುರು ಮಾಡಿ ಇನ್ನೂ ಜಸ್ಟ್ 2 months ಕೂಡ ಆಗಿಲ್ಲ. ಅಷ್ಟರೊಳಗೆ ನನಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಕ್ಕಿದೆ. ಸಾಕಷ್ಟು ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ, ಹುರಿದುಂಬಿಸಿದ್ದೀರಾ. ನಿಮ್ಮ ಕಾಮೆಂಟ್ಸು ಮತ್ತು ನಿಮ್ಮ ಲೈಕ್ಸು ಎಲ್ಲ ನೋಡಿ ನನಗಿನ್ನೂ ನಮ್ಮಿಬ್ಬರಿಗೂ, ನನಗೆ ನಮ್ಮ ಯಜಮಾನರಿಗೆ ಇನ್ನೂ ಹೆಚ್ಚು ಆಸೆಯಾಗಿ ವಿ ವಾಂಟ್ ಟು ಶೋ ಯು ಮೋರ್ ಆ್ಯಂಡ್ ಮೋರ್ ರೆಸಿಪೀಸ್. ನಮ್ಮ ಅಯ್ಯಂಗಾರ್ ಜನರ ಟ್ರೆಡಿಷನಲ್ ರೆಸಿಪೀಸ್ ತೋರಿಸೋಣ ಅಂತ ಆಸೆ ಪಡ್ತೀನಿ. ಸೊ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಹೀಗೇನೋ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಎಲ್ಲ ವೀಡಿಯೋಸನ್ನು ಪೂರ್ತಿ ನೋಡಿ. ನಮ್ಮ ವೀಡಿಯೋಸ್ ಒಂದು ಸ್ವಲ್ಪ ದೊಡ್ಡದು ಅನಿಸುತ್ತೆ, ಬಿಕಾಸ್ ಪ್ರಾಬಬ್ಲಿ ಐ ಗೋ ಟು ಮಚ್ ಇನ್ ಡೀಟೇಲ್. ಓಕೆ, ವಿವರಣೆಗಳು ಜಾಸ್ತಿ ಡೀಟೇಲಾಗಿ ಕೊಡ್ತಿರೋ ಏನೋ, ಬಟ್ ಈವನ್ ದೆನ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಮುಂದೆ ಕಂಟಿನ್ಯೂ ಮಾಡಿ ಸಪೋರ್ಟ್ ಮಾಡೋಕ್ಕೆ. ಇನ್ ಡೀಟೇಲ್ ಹೇಳೋ ಒಂದು ಕಾರಣ ಏನಂದರೆ, ಬಿಗಿನರ್ಸ್ಗೆ ಭಾಳ ಉಪಯೋಗ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಪ್ಲೀಸ್ ಕಂಟಿನ್ಯೂ ಸಪೋರ್ಟಿಂಗ್ ಅಸ್ ಲೈಕ್ ದಿಸ್. ನಮಸ್ಕಾರ ವೀಕ್ಷಕರೇ, ನಾನು ಜಯರಾಮ್. ನನ್ನ ಶ್ರೀಮತಿಯವರು ಲತಾ ಅವರು ಎಲ್ಲ ಹೇಳಿದ್ದಾರೆ. ನಾನೇನು ಹೊಸದಾಗಿ ಹೇಳೋದು ಏನು ಇಲ್ಲ ಇದರಲ್ಲಿ. ತಪ್ಪು ತಿಳ್ಕೊಬೇಡಿ. ಬಿಗಿನರ್ಸ್ ಅಂದರೆ ಇವಾಗ ನಾವು ಕೆಲವು ವಿಷಯದಲ್ಲಿ ನಾವು ಬಿಗಿನರ್ಸೇನೆ, ಬಟ್ ಯಂಗರ್ ಜನ್ರೇಷನ್ಗೆ ಅದು ಸ್ವಲ್ಪ ಅನುಕೂಲ ಆಗ್ಬೋದು. ದೊಡ್ಡವರಿಗೆಲ್ಲ ಸಾಮಾನ್ಯ ಗೊತ್ತಿರುತ್ತೆ. ನಿಮಗೂ ಏನಾದ್ರು ರೆಸಿಪೀಸು ಇದು ಮಾಡೋ ಐಡಿಯಾ ಇತ್ತಂದರೆ ತಿಳಿಸಿ, ಇಲ್ಲ ನಮಗೆ ಬರೆದು ಕಳಿಸಿ. ನಾವು ಅದನ್ನು ಮಾಡಲಿಕ್ಕೆ ನಾವು ಟ್ರೈ ಮಾಡಿ ನಿಮಗೆಲ್ಲ ತೋರಿಸ್ತೀವಿ. ಅದು ಇದರ ವಿಡಿಯೋ ಕೊನೆಯಲ್ಲಿ ನಮ್ಮ ವಾಟ್ಸಪ್ ನಂಬರು ಇರುತ್ತೆ, ಅದರಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಬ್ಸ್ಕ್ರೈಬ್ ಆಗೋದು ನೀವು, ಅದೆಲ್ಲ ನಮಗೆ ತುಂಬ ಅತ್ಯಗತ್ಯ. ನಮ್ಮ ಚಾನಲ್ನ ದಯವಿಟ್ಟು ಶೇರ್ ಮಾಡಿ, ಮತ್ತೊಬ್ರಿಗೆ ತಿಳಿಸಿ. ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಬಟ್ ಇನ್ನೂ ಪ್ರೋತ್ಸಾಹ ಜಾಸ್ತಿ ಬೇಕು. ಯಾಕೆಂದರೆ ಇದು ಇನ್ನೂ 4 ಜನಕ್ಕೆ ಜಾಸ್ತಿ ರೀಚ್ ಆಗಬೇಕು ಅಂತ ಅಷ್ಟೇ. ಇವಾಗ ನಡಗಿರಿ ಹೆಂಗೆ ಮಾಡೋದು ಅಂತ ಹೋಗೋಣ. ಬನ್ನಿ, ಏನೇನು ಪದಾರ್ಥ ಬೇಕು ಅಂತ ತಿಳಿಸಿ ಮಾತು. ಬನ್ನಿ. ನೋಡಿ, ನಳಗರಿಗೆ ಬೇಕಾಗುವ ಪದಾರ್ಥಗಳು ಇಷ್ಟಿದೆ. ಇದರೊಳಗೆ 2 ಫೇಸ್ ಇದೆ. ಇದು ಫಸ್ಟ್ ಫೇಸ್, ಈ ಕಡೆ ಇದಿಷ್ಟು, ಇದು ಸೆಕೆಂಡ್ ಫೇಸ್. ಈಗ ಫಸ್ಟ್ ಫೇಸಲ್ಲಿ ನಮಗೆ ಬೇಕಾಗುವ ಪದಾರ್ಥ 1/4 ಕಪ್ಪಷ್ಟು ತೊಗರಿಬೇಳೆ, 1 ಕಪ್ಪಷ್ಟು ಖಾರಮಣಿ. ಈ ಖಾರಮಣಿ ನಿನ್ನೆ ರಾತ್ರಿನೇ ಓವರ್ನೈಟ್ ನೆನೆಸ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡು ಚೆನ್ನಾಗಿ ಅದು ಮೆತ್ತಗಾದ್ಮೇಲೆ ಈಗ ತೆಗೆದು 1 ಕಪ್ಪಷ್ಟು ಖಾರಮಣಿ. ಮತ್ತು ಇದು ಒಂದು ಅರ್ಧ kg ಬೈ ವೇಟ್ ತೊಗೊಂಡ್ರೆ ದಿಸ್ ಇಸ್ ಅರ್ಧ kg ಬೂದುಗುಂಬಳಕಾಯಿ. ಆ ಬೂದುಗುಂಬಳಕಾಯಿ ಸಿಪ್ಪೆ ಮತ್ತು ಹೀದೆ ತೆಗೆದು ನಾನು ಆ್ಯಕ್ಚುಲಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಮಾಡಿದ 1/2 kg ನನಗೆಲ್ಲ ಬೇಯಿಸೆಲ್ಲ ಆದಮೇಲೆ ಇಷ್ಟು ಕ್ವಾಂಟಿಟಿ ಬಂದಿದೆ. ಜೊತೆಗೆ 2 ಟೊಮ್ಯಾಟೊ. ಈಗ ಆಲ್ರೆಡಿ ನಾನು ಈ ಕುಕ್ಕರಲ್ಲಿ ಬೇಳೆ 3/4 ಕಪ್ಪಷ್ಟು ಬೇಳೆ ಮತ್ತು ಖಾರಮಣಿ ಮತ್ತು ಟೊಮೆಟೊ, ಒಂದು ಸ್ವಲ್ಪ ಅರಿಶಿಣ ಮತ್ತು ಎಣ್ಣೆ ಹಾಕಿ ಬೇಯಿಸಿದ್ದೀನಿ. ಆಲ್ರೆಡಿ ಕುಕ್ಕರಲ್ಲಿ ಕೂಗಿಸಿದ್ದೀನಿ. ಒಂದು 4-5 ವಿಸಿಲ್ ಆಗಿದೆ. ಈ ಬೂದುಗುಂಬಳಕಾಯಿನ ಮಾತ್ರ ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ನೋ ಕನ್ಫ್ಯೂಷನ್ಸ್. ಖಾರಮಣಿ ಅಂದರೆ ಹಲಸಂದೆ ಕಾಳು, ನಾವು ಖಾರಮಣಿ ಅಂತೀವಿ. ದಿಸ್ ಇಸ್ ಹಲಸಂದೆ ಕಾಳು. ಓಕೆ, ಇದು ಒಂದು ಫೇಸ್ ಆಯ್ತಲ್ಲ. ನೆಕ್ಸ್ಟು ಈಗ ಅದಕ್ಕೆ ರುಬ್ಬಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ನಾನು ಈ ಸ್ಪೂನಲ್ಲಿ ಈ ಥರ ಟೇಬಲ್ ಸ್ಪೂನಲ್ಲಿ 6 ಸ್ಪೂನು ಕೊತ್ತಂಬರಿ ಬೀಜ, 4 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, ಒಂಚೂರು ಮೇ ಬಿ ಒಂದು 1/2 ಸ್ಪೂನಷ್ಟು ಮೆಂತ್ಯ, ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, 1 ಕಪ್ ತೆಂಗಿನ ತುರಿ ಮತ್ತು ಒಂದು ಚಿಕ್ಕ ಪೀಸ್, ವೆರಿ ಸ್ಮಾಲ್ ಮೈನ್ಯೂಟ್ ಪೀಸ್ ಆಫ್ ದಾಲ್ಚಿನ್ನಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಒಂದಾದ್ಮೇಲೆ ಒಂದೊಂದಾಗಿ ನಿಧಾನಕ್ಕೆ ಸಿಮ್ಮಲ್ಲಿ ಎಲ್ಲ ಹುರ್ಕೊಂಡು ಸಪ್ರೇಟಾಗಿ ಹುರ್ಕೋತೀನಿ.
ಸಪ್ರೇಟಾಗಿ ಎಲ್ಲ ಹುಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಿಡ್ತೀನಿ. ರುಬ್ಕೊಂಡಾದಮೇಲೆ ಅಷ್ಟರೊಳಗೆ ಕುಕ್ಕರ್ ಪ್ರೆಷರ್ ಇಳಿದಿರುತ್ತೆ. ಕುಕ್ಕರ್ ಪ್ರೆಷರ್ ಇಳಿದಾದ್ಮೇಲೆ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಕುದಿಸ್ಕೊತೀನಿ. ಬೂದುಗುಂಬಳಕಾಯಿ, ಖಾರಾಮಣಿ, ಹಲಸಂದೆ, ಬೇಳೆ ಅಂತೂ ಬೆಂದಿದೆ ಆಲ್ರೆಡಿ, ಅಲಾಂಗ್ ವಿತ್ ಟೊಮೆಟೊ ಎಲ್ಲ ಕುದಿಸ್ಕೊತೀನಿ. ಕುದಿಸ್ಕೊಂಡು ಅದಕ್ಕೆ ಬೇಕಾಗಿರುವಷ್ಟು ಹುಣಸೆ ಹಣ್ಣು, ಈ ಹುಣಸೆ ಹಣ್ಣು ಕೂಡ ನೋಡಿ ಇಷ್ಟು ತೊಗೊಂಡಿರೋದು ಹುಣಸೆ ಹಣ್ಣನ್ನ ಹಿಂಡ್ಕೊಂಡು ಆಲ್ರೆಡಿ ರಸ ಮಾಡಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಬೆಲ್ಲ ಇದೆ, ಮತ್ತು ಒಂದು ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ತೊಗೊಳ್ಳಿ, ಮತ್ತು ಒಂದು ಸ್ವಲ್ಪ ಇಂಗು. ಇಷ್ಟು ಬೇಕಾಗುತ್ತೆ ಪದಾರ್ಥಗಳು. ಈಗ ಹುರಿಯೋ ಕಾರ್ಯಕ್ರಮ ನೋಡೋಣವಾ? ನಳಗಿರಿ ಪಂಡ್ಲಮ್ಮ. ಹಾಂ, ಪಂಡ್ಲಪ್ಪ. ನಳಗಿರಿ ಫಸ್ಟ್ ವರ್ತಕೊಂಡು ಊಟ ಅರ್ಚ್ಕೊಂಡು ಅಪ್ರೂ ನಳಗಿರಿ ಪಂಡ್. ಲೆಟ್ಸ್ ಗೆಟ್ ಗೋಯಿಂಗ್. ಪ್ಯಾನ್ ಬಿಸಿಯಾಗಿದೆ. ಕಡಲೆಬೇಳೆ ಹಾಕೋತಾ ಇದ್ದೀನಿ. 6 ಸ್ಪೂನ್ ಕಡಲೆಬೇಳೆ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಹುರಿರಿ. ಈ ಸಿಮ್ಮಲ್ಲಿ ಇಟ್ಕೊಂಡು ಹುರಿಯೋ ಕಾರಣ ಏನಂದರೆ ಒಳಗಡೆಯಿಂದ ಕ್ಲೀನಾಗಿ ಅದು ಹುರಿಯುತ್ತೆ. ಇನ್ ದ ಸೆನ್ಸ್ ಇಟ್ ಗೆಟ್ಸ್ ಕುಕ್ಡ್. ಇಲ್ಲಾಂದರೆ ನೀವು ಹೈ ಇಟ್ಕೊಂಡ್ಬಿಟ್ರೆ ಕಲರ್ ಚೇಂಜ್ ಆಗೋಗುತ್ತೆ. ಕೆಲವೊಂದು ಬ್ರೌನು, ಕೆಲವೊಂದು ಬ್ಲ್ಯಾಕ್ ಆಗೋಗುತ್ತೆ. ಆದರೆ ಅದು ಬ್ರಿಟಿಲಾಗಿ ಬರೋದಿಲ್ಲ. ಇದು ಬ್ರಿಟಿಲಾಗಿ ಬರಬೇಕು ನಮಗೆ. ಹಾಗಾಗಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಹುರಿರಿ. ಅಕಸ್ಮಾತ್ ನಿಮಗೆ ಸ್ಲೋ ಆಯಿತು ಅಂದರೆ ಸ್ವಲ್ಪ ಹೈ ಮಾಡ್ಕೊಳ್ಳಿ, ಕೈ ಆಡಿಸ್ತಾ ಇರಿ. ಕಡಲೆಬೇಳೆ ಹುರಿದಿದ್ದು ವಾಸನೆ ಬರಬೇಕು ನಿಮಗೆ. ಚೂರು ಹೈ ಮಾಡಿಕೊಂಡು, ಪರಿಮಳ, ರಾದರ್ ಐ ವುಡ್ ಸೇ ಗಮ್ ಅಂತ ವಾಸನೆ ಅಥವಾ ಪರಿಮಳ ಅಂತ ಹೇಳ್ಬೋದು. ವಾಸನೆ ಅಂದಕ್ಕ ಪರಿಮಳ ಒಂದು ಗಂಡಿಕ್ಕನ ಗಮ್ಮಂತ ವಾಸನೆ ಅಥವಾ ಪರಿಮಳ ಅಂತ ಹೇಳ್ತೀವಲ್ಲ, ಬರ್ತಾಯಿದೆ. ಇದೇ ರೀತಿ ಒಂದೊಂದಾಗಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲದನ್ನು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಎಣ್ಣೆ ಹಾಕೋಬೇಡಿ. ಎಣ್ಣೆ ಹಾಕ್ಕೊಳ್ಳಾರ್ದೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ ಆಗಿದೆ. ಪರಿಮಳನೂ ಚೆನ್ನಾಗಿ ಬರ್ತಾಯಿದೆ. ಈಗ ಇದನ್ನು ಬೇರೆಗೆ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇದಕ್ಕೆ ಉದ್ದಿನಬೇಳೆ ಹಾಕೋತೀನಿ. ಉದ್ದಿನಬೇಳೆ ಸ್ವಲ್ಪ ಬೇಗ, ಹೌದು, ಬೇಗ ಕಡಲೆಬೇಳೆಗಿಂತ ಬೇಗ ರೋಸ್ಟ್ ಆಗೋಗುತ್ತೆ. ಎಲ್ಲ ಡ್ರೈ ರೋಸ್ಟ್ ನೋಡಿಪ್ಪ. ಉದ್ದಿನಬೇಳೆ ಆಲ್ಮೋಸ್ಟ್ ಆಲ್ ಆಗಿದೆ. ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ 6 ಸ್ಪೂನ್ ಕೊತ್ತಂಬರಿ ಬೀಜ ಏನು ಇಟ್ಕೊಂಡಿದ್ದೀನಲ್ಲ, ಇದು ಹುರ್ಕೋಬೇಕು. ಈ ಕೊತ್ತಂಬರಿ ಸ್ವಲ್ಪ ಪಟ ಅಂತ ಶಬ್ದ ಬರುತ್ತೆ, ಅಷ್ಟವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಳಿ. ಆಲ್ರೆಡಿ ಹುರಿತು. ಕೈಗೂ ಬೆಚ್ಚಗೆ ಅನ್ನಿಸ್ತಾ ಇದೆ. ಇದಾದ್ಮೇಲೆ ಮೆಂತ್ಯ ಹಾಕೋತೀನಿ. ಮೆಂತ್ಯ ಅಂತೂ ಒಂದು ಅರ್ಧ. ಕೊತ್ತಂಬರಿ ಸೊಪ್ಪಿನ ಪರಿಮಳ ಬರ್ತಾ ಇದೆ. ಹೌದು, ಇದು ಬೇಗ ಹುರಿದು ಹೋಗುತ್ತೆ. ನೋಡಿ ಆಲ್ರೆಡಿ ಹೊಗೆ ಬರ್ತಾ ಇದೆ. ಇದಾದ್ಮೇಲೆ ಒಂಚೂರು ಮೆಂತ್ಯ ಹಾಕೋತೀನಿ. ಈ ಮೆಂತ್ಯ ಹಾಕೊಳ್ಳೋ ಉದ್ದೇಶ ಆರೋಗ್ಯಕ್ಕೂ ಒಳ್ಳೆಯದು ಅಂತ, ಮತ್ತು ಈ ಮೆಂತ್ಯದ ಒಂದು ಪರಿಮಳ ಏನಿರುತ್ತಲ್ಲ, ಘಮ ಏನಿರುತ್ತಲ್ಲ, ಅದು ಬರಲಿ ಅನ್ನೋ ಉದ್ದೇಶದಿಂದ ಮೆಂತ್ಯ ಹಾಕೋತೀವಿ. ಮೆಂತ್ಯನೂ ಬೇಗ ಹುರ್ಕೊಂಡ್ಬಿಡುತ್ತೆ. ಒಂದು 1/4 ಸ್ಪೂನಷ್ಟು ನೋಡಿ, ಆಲ್ರೆಡಿ ಮೆಂತ್ಯ ಇಸ್ ಡನ್. ನೆಕ್ಸ್ಟ್ ಒಂದೇ ಒಂದು ಪೀಸು ದಾಲ್ಚಿನಿ. ಎಷ್ಟು, ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಇರ್ಬೋದು. ಅಯ್ಯೋ, ಇಷ್ಟೇ ಚಿಕ್ಕದ್ರಿ. ಈ ದಾಲ್ಚಿನಿ ಜಾಸ್ತಿ ಹಾಕ್ಬಿಟ್ಟೆ ಅದರದ್ದೇ ಘಾಟ್ ಬಂದ್ಬಿಡುತ್ತೆ. ನಮಗೆ ದಾಲ್ಚಿನಿದು ಪರಿಮಳ ಬರಬೇಕು, ಬಟ್ ಅದ್ರ ಘಾಟ್ ಬರಬಾರ್ದು. ಅದಕ್ಕೆ ಒಂಚೂರು ಬಿಸಿ ಮಾಡಿಕೊಂಡು
ಬಿಸಿ ಮಾಡ್ಕೊಂಡ್ಬಿಟ್ರೆ ಪುಡಿ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ಒಂಚೂರೇ ಚೂರು. ಬಟ್ ದಾಲ್ಚಿನ್ನಿ ಕೂಡ ಅದು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪಿನ ತರ. ಹೌದು, ಕೆಲವೊಬ್ರು ಜಾಸ್ತಿ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲದೆ ಹಾಕ್ದೇನು ಇರಬಹುದಾಯ್ತು. ಹಾಕ್ತೇನೂ ಇರ್ಬೋದು, ಎಷ್ಟೋ ಜನ ಹಾಕ್ತೇನೆ ಮಾಡ್ತಾರೆ. ಬಟ್ ನಾನು ಮಾಡಬೇಕಾದ್ರೆ ಒಂಚೂರು ಇಷ್ಟು ಹಾಕೋತೀನಿ ಅಷ್ಟೆ. ಇವತ್ತು ನಳಗರಿ ರುಬ್ಕೊಂಡು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಶೀಘ್ರದಲ್ಲೇ ನಾನು ನಿಮಗೆ ನಳಗರಿ ಪುಡಿ ಹೇಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇಟ್ ಸೇವ್ಸ್ ಅ ಲಾಟ್ ಆಫ್ ಟೈಮ್. ಇಷ್ಟೆಲ್ಲ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಎಲ್ಲ ಡ್ರೈ ಆಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡೋದು ತೋರಿಸ್ಕೊಡ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಈಗ ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಈ ಬ್ಯಾಡಗಿ ಮೆಣಸಿನ್ಕಾಯಿ ಇದು ಮಾಡ್ಕೊಳ್ತಿದ್ದೀನಿ. ಆದಷ್ಟು ಕಟ್ ಮಾಡಿ ಹಾಕೊಂಬಿಡಿ ಬ್ಯಾಡಗಿ ಮೆಣಸಿನ್ಕಾಯಿನ, ಯಾಕಂದರೆ ಉದ್ದುದ ಹಾಕೊಂಡ್ರೆ ಒಂದೊಂದು ಸಲ ಪಟ್ ಅಂದ್ಬಿಡುತ್ತೆ, ಅದು ಮುಖಕ್ಕೆ ಸಿಡಿದು ಹೋಗುತ್ತೆ. ಮೆಣಸಿನ್ಕಾಯಿ ಘಾಟ್ ಬರ್ತಿರೋ ಹಾಗೆ ತೆಗೆದುಬಿಡಿ ಸಾಕು. ಘಾಟ್ ಅಂಗಣಿಕನ ಘಾಟ್ ಅಂತನಾ? ಘಾಟ್ ಬರ್ತಾ ಇದೆ, ಅದು ಸಾಕು. ಈಗ ಲಾಸ್ಟಲ್ಲಿ ಈ ತೆಂಗಿನಕಾಯಿ ತುರಿ ಏನು ಇಟ್ಕೊಂಡಿದ್ದೀನಲ್ಲ 1 ಕಪ್ಪು, ಅದನ್ನು ಒಂಚೂರು ಹುರ್ಕೊಂಡ್ಬಿಡ್ತೀನಿ. ಇದನ್ನು ಬೇಕಾದ್ರೆ ನೀವು ಹಸಿಯಾಗೂ ಹಾಕೋಬೋದು, ಬಟ್ ನಾನು ಒಂಚೂರು ಬಿಸಿ ಇದೆಯಲ್ಲ ಆಫೇ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಇದನ್ನು ಒಂಚೂರು ಹುರ್ಕೊಂಡ್ಬಿಡ್ತೀನಿ. ಗ್ಯಾಸ್ ಆಫ್ ಆಗಿದೆ, ಆ ಹೀಟಿಗೆ ಒಂಚೂರು ಹೊಡಿಲಿ ಅಂತ ಹೇಳಿ ಹುರ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಮಾಡ್ಕೊಂಡ್ಬಿಟ್ರೆ ನಿಮಗೆ ಹುರಿಯೋ ಕಾರ್ಯಕ್ರಮ ಎಲ್ಲ ಮುಗಿಯುತ್ತೆ. ಇದನ್ನು ಸ್ವಲ್ಪ ಆರಬೇಕಿದು, ಈ ಮಿಶ್ರಣ ಒಂದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ಮಿಕ್ಸರ್ಗೆ ಹಾಕೊಂಡ್ಬಿಡೋಣ. ನೋಡಿ, ಹುರಿದಿರೋ ಮಿಶ್ರಣ ಎಲ್ಲ ಆರಿದೆ. ಇವಾಗೆಲ್ಲದನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನಾವು ರುಬ್ಬಬೇಕಾದ್ರೆ ಫಸ್ಟು ನೀರು ಹಾಕೋಬೇಡಿ, ನೀರು ಹಾಕ್ಕೊಳ್ದೆ ರುಬ್ಬಿ. ಇದು ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ತುಂಬ ನೈಸ್ ಪೇಸ್ಟ್ ಮಾಡಿಬಿಡ್ಬೇಡಿ, ಸ್ವಲ್ಪ ತರಿಯಾಗಿದ್ದಷ್ಟು ಒಳ್ಳೆಯದು. ಪುಡಿನ ಇವಾಗ ಮಿಕ್ಸರಲ್ಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಪುಡಿ ಆದಮೇಲೆ ಅದಕ್ಕೊಂಚೂರು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ. ಈಗ ಇದನ್ನು ನಾನು ಕುಕ್ಕರಲ್ಲಿ ಆಲ್ರೆಡಿ ಹೇಳಿದ್ನಲ್ಲ, ಖಾರಾಮಣಿ ಮತ್ತು ಬೇಳೆ ಮತ್ತು 1-2 ಟೊಮೆಟೊ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿರೋ ಜೊತೆಗೆ ಈ ಬೂದುಗುಂಬಳಕಾಯಿ ಏನು ನಾನು ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಬೂದುಗುಂಬಳಕಾಯಿ ಹಾಕಿ ಕುದಿ 1-2 ಕುದಿ ಬಂದಾದಮೇಲೆ ಆಮೇಲೆ ಹುಣಸೆ ಹಣ್ಣು ರಸ ಹಾಕಿಬಿಡ್ತೀನಿ. ಮತ್ತು 1-2 ಸ್ಪೂನಷ್ಟು ಬೆಲ್ಲ ಇಟ್ಕೊಂಡಿದ್ದೀನಲ್ಲ, ಈ ಬೆಲ್ಲ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾದ್ಮೇಲೆ ಈ ಮಿಶ್ರಣ ಏನಿದೆಯಲ್ಲ, ಈ ಮಿಶ್ರಣ ಇನ್ನೊಂದು ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಕುದಿಯೋ ಬರೋ ಹಂಗೆ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಕರಿಬೇವು ಮತ್ತು ಹಿಂಗೆ ಹಾಕಿದ್ರೆ ನಮ್ಮ ನಳಗಿರಿ ಗೆಟ್ಸ್ ರೆಡಿ. ನೋಡೋಣ. ಈಗ ನೋಡಿ, ಇದು ಕುಕ್ಕರಲ್ಲಿ ನಾನು ಆಲ್ರೆಡಿ ಖಾರಾಮಣಿ ಅಂದರೆ ಹಲಸಂದೆ ಮತ್ತು ಬೇಳೆ ಟೊಮೆಟೊ ಹಾಕಿ ಬೇಯಿಸಿಟ್ಕೊಂಡಿದ್ದಿದೆ ಆಲ್ರೆಡಿ. ಓಕೆ, ಈ ಬೂದುಗುಂಬಳಕಾಯಿ ತರಕಾರಿನ ನೀವು ಆದಷ್ಟು ಸಪ್ರೇಟಾಗಿ ಕುಕ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಕುಕ್ಕರಲ್ಲಿ ಹಾಕಿಬಿಟ್ರೆ ಪೂರ್ತಿ ಮ್ಯಾಶ್ ಆಗಿ ಹೋಗುತ್ತೆ. ನಾನು ಇಲ್ಲಿ ಯೂಸ್ ಮಾಡಿರೋದು ಬೂದುಗುಂಬಳಕಾಯಿ ಖಾರಾಮಣಿ ಯೂಸ್ ಮಾಡಿದ್ದೀನಿ. ನೀವು ಯಾವ ವೆಜಿಟೇಬಲ್ ಬೇಕಾದರೂ ಹಾಕ್ಬೋದು. ಈ ಕಾಂಬಿನೇಷನ್ ಯೂಶ್ವಲಿ ಮದುವೆ ಸಮಾರಂಭಗಳಲ್ಲಿ, ಮುಂಜಿಗಳಲ್ಲಿ ಅಂತ ಶುಭ ಸಮಾರಂಭಗಳಿಗೆ ಏನಿದಿರ್ತಲ್ಲ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನು. ನೀವು ಯಾವ ವೆಜಿಟೇಬಲ್ ಬೇಕಾದರೂ ಹಾಕ್ಬೋದು. ಯು ಕ್ಯಾನ್ ಯೂಸ್ ಕ್ಯಾರೆಟ್, ಬೀನ್ಸ್ ಮತ್ತು ಕಾಳುಗಳು, ಕಡಲೆಕಾಳು ಅಥವಾ ಕಾಬುಲಿ ಚನಾ ಇಲ್ಲ ಕಡಲೆಕಾಯಿ ಬೀಜ, ನವಿಲ್ಕೋಸು ಸಪ್ರೇಟಾಗೆ ಮಾಡ್ಕೊಳ್ಳಿ. ಬಿಕಾಸ್ ನವಿಲ್ಕೋಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ಫ್ಲೇವರ್ ಅಲ್ವಾ, ಬೇರೆ ಜೊತೆ ಕಾಂಬಿನೇಷನ್ ಹೋಗೋದಿಲ್ಲ. ಮತ್ತು ಎಲ್ರಿಗೂ ಭಾಳ ಪ್ರೀತಿಯಾದ ಈರುಳ್ಳಿ ಆಲೂಗಡ್ಡೆ ಹುಳಿ ಇರುತ್ತಲ್ಲ, ಅದಕ್ಕೂ ಇದನ್ನೇ ಸೇಮ್ ಕಾಂಬಿನೇಷನ್. ಇದೇ ರೀತಿ ಪುಡಿ ಮಾಡಿಕೊಂಡು ಪುಡಿಗೆಲ್ಲ ಹುರ್ಕೊಂಡು ರುಬ್ಕೊಂಡು ಮಾಡ್ಬೋದು. ಅದೇ ಹೇಳಿದ್ನಲ್ಲ, ನೆಕ್ಸ್ಟು ನಾನು ನಿಮಗೆ ಪುಡಿ ಮಾಡೋದು ಹೇಳ್ಕೊಡ್ತೀನಿ. ಈಗ ಇದನ್ನು ಮಾಡೋಣವಾ, ಬನ್ನಿ. ಕುದೀತಾ ಇದೆ ಬೇಳೆ ಮತ್ತು ಖಾರಾಮಣಿ ಇದು. ಈಗ ಬೆಲ್ಲ ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಬೆಲ್ಲ ಏನಿಟ್ಟಿದ್ನಲ್ಲ ಅದು ಹಾಕೋತಾ ಇದ್ದೀನಿ. ಈಗ ಹುಣಸೆ ಹಣ್ಣಿನ ರಸ
ಒಂದು 20-30 ಗ್ರಾಮ್ ಅಂದರೆ ಒಂದಿಷ್ಟು ದಪ್ಪ ಅಷ್ಟು ಹುಣಸೆಹಣ್ಣು ತೊಗೊಂಡು ಕಿವುಚಿಟ್ಕೊಂಡ್ಬಿಡಿ. ಹೆಚ್ಚು ಕಮ್ಮಿ ಒಂದು ನಿಂಬೆಹಣ್ಣು ಗಾತ್ರ. ಹಾಂ, ಎಸ್. ಈಗ ನಾ ಮಾಡ್ತಿರೋ ಈ ಅಡುಗೆ 4 ಜನಕ್ಕೆ ಆರಾಮ್ಸೆ ಕಂಫರ್ಟಬಲ್ ಆಗಿ 2 ಹೊತ್ತಿಗೂ ಆಗುತ್ತೆ. ಹುಳಿದು ಬೆಳಗ್ಗೆಗೂ ಆಗುತ್ತೆ, ರಾತ್ರಿಗೂ ಆಗುತ್ತೆ. 2 ಹೊತ್ತಿಗೆ ಆರಾಮ್ಸೆ ಮಾಡ್ಕೋಬೋದು. ಅಂದರೆ ಮಧ್ಯಾಹ್ನ 6 ಜನ ಆರಾಮಾಗಿ ತಿನ್ಬೋದು. ಹೌದು, ಲಂಚ್ಗೆ. ಎಸ್. ಒಂದು ಸ್ವಲ್ಪ ಕುದಿ ಬರಲಿ. ಹುಣಸೆ ಹಣ್ಣು ಹಾಕಿದ್ದೀನಲ್ಲ, ಹಸಿ ವಾಸನೆ ಹೋಗೋಕೆ ಒಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ಇದು ಕುದೀತಾ ಇದೆ, ರುಬ್ಕೊಂಡಿರೋ ಮಿಶ್ರಣ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಬಿಡ್ತೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೋದು ನೀವು. ಅಂದರೆ ಕಲರೂ ಬರುತ್ತೆ, ಸ್ವಲ್ಪ ಖಾರನೂ ಬರುತ್ತೆ. ತುಂಬ ಖಾರ ತಿನ್ನೋರು ಬೇಕಾದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ಗಟ್ಟಿಯಾಗಿದೆ ನೋಡಿ. ಈ ಟೈಮಲ್ಲಿ ಸಣ್ಣ ಮಾಡ್ಕೊಂಡ್ಬಿಡ್ತೀನಿ ನಾನು. ಕುಂಬಳಕಾಯಿ ಹಾಕೊಂಡ್ಬಿಡ್ತಾ ಇದ್ದೀನಿ. ಕುಂಬಳಕಾಯಿ ಹಾಕಿ ಒಂದು 2 ಕುದಿ ಬಂದ ಮೇಲೆ ಉಪ್ಪು ಹಾಕೋತೀನಿ. ನಳಗಿರಿ ಹಂಗೆ ತನಕ ಅಂತಮ್ಮ ಹುಳಿ ತನಕ ಬಂದಿದೆ ಮೇಡಮ್. ಆಲ್ಮೋಸ್ಟ್ ಆಲ್ ಡನ್. ಇನ್ನೇನ ಕುದಿಕ್ 2 ಕುದಿ ಒಂದು ಟಕ್ಕ. ಈಗ ಇನ್ನೇನು ಕುದೀತಾ ಬಂದಿದೆ. ಇವಾಗ ಕರಿಬೇವು ಹಾಕೋತಾ ಇದ್ದೀನಿ ನಾನು. ಯೂಶಲಿ ಇಂಥರ ಪರಿಮಳ ಪದಾರ್ಥಗಳು ಕಡೆಗೆ ಹಾಕ್ಕೊಳ್ಳಿ, ಸೊ ದಟ್ ಅದ್ರಲ್ಲಿ ಪರಿಮಳ ಅದರೊಳಗೆ ಉಳಿಯುತ್ತೆ. ಮೊದಲೇ ಹಾಕ್ಬಿಟ್ರೆ ಕುದ್ದು ಅದು ಪರಿಮಳ ಹೊಟ್ಟೋಗುತ್ತೆ ಒಂದೊಂದು ಸಲ. ಮತ್ತು ಲಾಸ್ಟಲ್ಲಿ ಇಂಗು SSP ಹೋಟೆಲ್ ಇಂಗ್ ಇಸ್ ಕಿಂಗ್. ನಮ್ಮಲ್ಲಿ ಯೂಶಲಿ ಯಾವ ಅಡುಗೆ ಇದ್ರೇನೋ ಇಂಗಿಲ್ಲದೆ ನಡೆಯೋದೇ ಇಲ್ಲ, ಎಲ್ಲದಕ್ಕೂ ಇಂಗು. ನೋಡಿ ಇಷ್ಟಾಗಿದೆ. ಈಗಿನ ಕಾಲದಲ್ಲಿ ಭಾಳ ಜನ ರಾತ್ರಿ ಹೊತ್ತು ಅನ್ನ ತಿನ್ನೋದೇ ಇಲ್ಲ, ಊಟ ಮಾಡೋಲ್ಲ ಅಂತಾರೆ. ಸೊ ಅಂಥವ್ರಿಗೆ ಇದು ಬೆಳಗ್ಗೆ ಹೊತ್ತಿಗೆ 6 ಜನಕ್ಕೆ ಸಾಕಾಗತ್ತೆ. ಇಲ್ಲ ರಾತ್ರಿ ಚಪಾತಿ ತಿನ್ನೋರು ಚಪಾತಿ ಜೊತೆಗೆ ಇದನ್ನು ನೆನೆಸ್ಕೊಂಡು ತಿನ್ಬೋದು. ಯಾಕಂದರೆ ದೀಸ್ ಡೇಸ್ ನಾನು ನೋಡಿರೋ ಹಾಗೆ ಒಂದೊತ್ತು ಊಟ ಮಾಡೋದೇ ಕಷ್ಟ. 2 ಹೊತ್ತಂತೂ ಅನ್ನ ತಿನ್ನೋದೇ ಇಲ್ಲ ಯಾರು. ಬಟ್ ಎನಿವೇಸ್ ಹೇಳಿದ್ನಲ್ಲ, 4 to 6 ಮೆಂಬರ್ಸ್ ವೆರಿ ಕಂಫರ್ಟಬಲಿ ಕ್ಯಾನ್ ಹ್ಯಾವ್ ದಿಸ್ ಮಚ್. ಇದೆಲ್ಲ ಆಯಿತು. ಈಗ ಕುದ್ಮೇಲೆ ಒಂಚೂರು ಸಾಸಿವೆ ಒಗ್ಗರಣೆ ಕೊಟ್ಬಿಟ್ರೆ ಅದ್ರ ಘಮ ಘಮ ಅಂತ ಇರುತ್ತೆ. ಸಾರಿ ವೀಕ್ಷಕರೇ, ನಾನು ಉಪ್ಪು ಹಾಕೋದು ಹೇಳೋದು ಮರ್ತೇ ಬಿಟ್ಟಿದೆ. ಅದು ಹಾಗೆ ಇದೆ ಉಪ್ಪಿಲ್ಲಿ, ಈಗ ನೆನಪಾಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡಿ. ನಾನು ಇಷ್ಟಕ್ಕೆ 1.5 ಸ್ಪೂನಷ್ಟು ಹಾಕೋತಾ ಇದ್ದೀನಿ ಉಪ್ಪು. ಕಲ್ಲುಪ್ಪೆ ಉಪಯೋಗಿಸೋದು ನಾನು ಅದಕ್ಕೆಲ್ಲ. ಅದು ಅಯೋಡೈಸ್ಡ್ ಸಾಲ್ಟು. ಉಪ್ಪಿಂದಾನೇ ರುಚಿ ಅಲ್ವಾ, ಅದನ್ನೇ ಮರ್ತ್ಬಿಟ್ರೆ ಹೆಂಗೆ ನೋಡಿ. ಅದನ್ನೇ ಮರ್ತ್ಬಿಟ್ಟೆ ನೋಡಿದ್ರೆ ಅದು ಹಾಗೆ ಇದೆಯಲ್ಲ ಅಂತ ಜ್ಞಾಪಕ ಬಂತು ಇವಾಗ. ಕುದ್ದಿದೆ, ನಳಗರಿ ಅಥವಾ ಹುಳಿ ಕುದ್ದಿದೆ. ಅದಕ್ಕೆ ಚಟಪಟ ಅಂದಿದೆ ಸಾಸಿವೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಫೈನಲಿ ಅದೇನೇ ಇಂಪಾರ್ಟೆಂಟ್, ಟೆಂಪರಿಂಗ್ ಫೈನಲ್ ಡೋಸ್. ಇಟ್ಸ್ ಡನ್. ಇನ್ನೊಂದು ನಿಮಿಷ ಕುದ್ಮೇಲೆ ಆಫ್ ಮಾಡಿಬಿಡೋಣ. ನಾನು ಎಲ್ಲ ವಿವರಣೆಗಳು ಭಾಳ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಹಾಗಾಗಿ ಎಲ್ಲ ವೀಕ್ಷಕರಲ್ಲಿ ಒಂದೇ ಕೋರಿಕೆ, ಇದು ಪೂರ್ತಿ ನೋಡಿ, ಕೊನೆಯವರೆಗೂ ನೋಡಿ. ಅರ್ಧ ನೋಡಿ ಬಿಟ್ಬಿಟ್ರೆ ನಿಮಗೆ ಫುಲ್ ನಮ್ಮನೆಯವ್ರು ಹೇಳ್ತಾರಲ್ಲ, ಪ್ರಾಡಕ್ಟ್ ಪರ್ಫೆಕ್ಟ್ ಆಗೋದಿಲ್ಲ. ಸೊ ಪೇಷನ್ಸ್ ಇಟ್ಕೊಂಡು ಫುಲ್ ವಿಡಿಯೋ ನೋಡಿದ್ಮೇಲೆ ದಿ ಎಂಡ್ ಯು ವಿಲ್ ನೋ ವಾಟ್ ಇಸ್ ದಿ ಎಂಡ್ ಪ್ರಾಡಕ್ಟ್. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ. ಮತ್ತು ಈ ನಳಗರಿ ಅಂದರೆ ಹುಳಿ ಯೂಶಲಿ ಹೇಗಂದರೆ ಹೇಳಿದ್ನಲ್ಲ, ಬೇರೆ ತರಕಾರಿನೂ ಮಾಡ್ಬೋದು ಅಂತ. ಇನ್ ಅಡಿಷನ್ ಟು ಇಟ್ ಜೊತೆಗೆ ನೀವು ಸಂಡಿಗೆ ಅಥವಾ ಹಪ್ಪಳ, ಉದ್ದಿನ ಹಪ್ಪಳ ಅಥವಾ ಅರಳು ಸಂಡಿಗೆ ಅಥವಾ ಸಾಬುದಾಣ ಸಂಡಿಗೆ, ಅದನ್ನೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು, ಈ ಹುಳಿ ಹಾಕ್ಕೊಂಡು, ನಳಗರಿ ಹಾಕ್ಕೊಂಡು, ಸಂಡಿಗೆ ಹಾಕ್ಕೊಂಡು ತಿಂದರೆ ಆಹಾ, ಸ್ವರ್ಗಕ್ಕೆ ಮೂರೆಗೇಣು ಅಂತಾರಲ್ಲ, ಹಾಗಿರುತ್ತೆ. ಸೊ ಎಲ್ಲರೂ ಮಾಡಿ ಸವಿರಿ, ಕೊನೆಯವರೆಗೂ ನೋಡಿ,
ಫೈನಲ್ ಪ್ರಾಡಕ್ಟ್ ತೋರಿಸ್ತೀನಿ. ಮೇಡಮ್ನವರೇ ಬೇಗ ಮಾಡ್ಕೊಡಿ, ಇದೆಲ್ಲ ಕೇಳಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಖಂಡಿತ. ವೀಕ್ಷಕರೇ, ವಿ ಆರ್ ಎಂಡಿಂಗ್ ದಿಸ್ ವಿಡಿಯೋ. ಇಲ್ಲಿ ತನಕ ಪೇಷನ್ಸ್ ಇಟ್ಟು ನೀವು ನೋಡಿದ್ದೀರಾ. ತಾಳ್ಮೆ ಇದ್ದರೆ ಟೇಸ್ಟ್ ಬರುತ್ತೆ ಅಂತ ನಾವು ಹೇಳ್ತೀವಲ್ಲ, ಆ ರೀತಿ ನಿಮ್ಮ ಸಹಕಾರ, ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. 4 ಜನಕ್ಕೆ ತಿಳಿಸಿ ನಮ್ಮ ಟ್ರೆಡಿಷ್ನಲ್ ಫುಡ್ಸ್ನ. ಮತ್ತು ಟ್ರೆಡಿಷ್ನಲ್ ಫುಡ್ಡಿಂದ ಒಂದು ಸ್ಟೆಪ್ ಮುಂದೆ ಹೋಗಿ ಇವಾಗ ನಾವು ಮಾಡ್ರನ್ ಫುಡ್ಡು ಅದನ್ನು ತೋರಿಸ್ಲಿಕ್ಕೆ ಅದು ಒಂದು ಪ್ರಯತ್ನ ಮಾಡ್ತೀವಿ. ಬಟ್ ಟ್ರೆಡಿಷ್ನಲ್ ಫುಡ್ಡಿಗೆ ಜಾಸ್ತಿ ಒತ್ತು ಕೊಡ್ತೀವಿ. ಅದು ನಿಮ್ಮ ಸಹಕಾರ ಬೇಕು. ಹೇಳಿ. ಪ್ರಾಮುಖ್ಯತೆ ಇದಕ್ಕೆ ಪ್ರಾಮುಖ್ಯತೆ, ಟ್ರೆಡಿಷನಲ್ ಫುಡ್ಡಿಗೆ, ಸಾಂಪ್ರದಾಯಿಕ ಅಡುಗೆಗೆ ಪ್ರಾಮುಖ್ಯತೆ ಕೊಡ್ತೀವಿ. ಅದು ನಾವೆಲ್ಲ ಮರಿತಾ ಇದ್ದೀವಿ. ನಾವು ಅದನ್ನು ರಿವೈಂಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ನಮ್ಮ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ನಾವು ತಗೊಂಡೋಗೋಣ. ಎಷ್ಟೋ ಬಿಟ್ಟೋಗಿರ್ಬೋದು ಇವಾಗಲೇ, ಅದ್ರ ಬಗ್ಗೆ ಹೇಳೋಷ್ಟು ನನಗೆ ಶಕ್ತಿ ಇಲ್ಲ. ಬಟ್ ನಮಗೆ ತಿಳಿದಿರೋದಷ್ಟು ಮುಂದಿನ ಪೀಳಿಗೆಗೆ ತಗೊಂಡೋಗೋಣ. ಹೇಳಿ ಮಾಲತಾ. ಹೌದು, ಅಷ್ಟೇ. ಅದಕ್ಕೆ ಹೇಳೋದು, ನೀವು ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ. ಇಷ್ಟವರೆಗೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಪ್ಲೀಸ್ ಕಂಟಿನ್ಯೂ ಸಪೋರ್ಟಿಂಗ್ ಅಸ್ ಲೈಕ್ ದಿಸ್, ಆ್ಯಂಡ್ ವಿ ವಾಂಟ್ ದಿಸ್ ಟು ರೀಚ್ ಮೆನಿ ಮೋರ್ ಪೀಪಲ್. ಕೈಂಡ್ಲಿ ಸಪೋರ್ಟ್ ಅಸ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಸೊ ಐ ಥಿಂಕ್ ವಿ ಶುಡ್ ಸೈನ್ ಆಫ್ ಅನ್ನ ಎಲ್ಲ ಆಚೆ. ಅದೇ ನಳಗರಿ ಟೇಸ್ಟ್ ಮಾಡೋದು ಕಾರ್ಲೆ ಕನಕ ಬರೀ ನಳಗರಿ ಕುಡಿಯೋದು ಸರಿ ಹೋಗೋದಿಲ್ಲ. ಅನ್ನದ ಜೊತೆಲೇ ತಿನ್ನಬೇಕು. ಈಗ ಮಧ್ಯಾಹ್ನ ಊಟದ ಜೊತೆಗೆ ನಾವು ನಳಗರಿ ತಿಂತೀವಿ. ಓಕೆ, ಅನ್ನದ ಜೊತೆಗೆ ತಿಂತೀವಿ. ಇದನ್ನು ಹಾಗೆ ಟೇಸ್ಟ್ ಮಾಡೋಕ್ಕೆ ಯಾಕೋ ಇಟ್ಸ್ ನಾಟ್ ಅ ಪ್ರಾಡಕ್ಟ್ ದಟ್ ಕ್ಯಾನ್ ಬಿ ಟೇಸ್ಟೆಡ್ ಜಸ್ಟ್ ಲೈಕ್ ದ್ಯಾಟ್. ಹಾಗಾಗಿ ಓಕೆನಾ? ಓಕೆ, ಮುಂದಿನ ವಿಡಿಯೋಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್ ಫ್ರಮ್ ಜಯರಾಮ್ ಆ್ಯಂಡ್ ಲತಾ ಫ್ರಮ್ ಅಯ್ಯಂಗಾರ್ ಫುಡ್ಸ್. ನಾನೊಂದು ಒಗ್ಗರಣೆ ಹಾಕ್ಬಿಡ್ತೀನಿ. ಗುಡ್ ಫುಡ್ ಈಸ್ ಗುಡ್ ಮೂಡ್. ಓಕೆ, ವಿ ಆರ್ ಸೈನಿಂಗ್ ಆಫ್. ಗುಡ್ ಮೂಡ್. ಗುಡ್ ಮೂಡ್. ಎಸ್, ಅಬ್ಸಲ್ಯೂಟ್ಲಿ ರೈಟ್. ವಿ ಆರ್ ಸೈನಿಂಗ್ ಆಫ್. ಲತಾ ಮತ್ತು ಜಯರಾಮ್, ನಿಮ್ಮ ಪ್ರೋತ್ಸಾಹ ಇರಲಿ. ಎಲ್ರಿಗೂ ನಮಸ್ಕಾರ. ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್ ಮತ್ತು ಲತಾ. ಥ್ಯಾಂಕ್ ಯು.